ಹಾಯ್ ನಮಸ್ತೆ. ಆಹಾರ ಹೊತ್ತಿಗೆ ಸ್ವಾಗತ. ನಮ್ಮೂರ ಕಡೆ ಇವು ಡೊಣ್ ಮೆಣಸಿನ್ಕಾಯಿ ಅಂತೀವಿ. ಈ ಕಡೆ ಇದು ಕ್ಯಾಪ್ಸಿಕಮ್ ಅಂತಾರೆ. ಈ ಕ್ಯಾಪ್ಸಿಕಮ್ ಪಲ್ಯ ನಾವು ಎಷ್ಟು ಚೆನ್ನಾಗಿ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಪಲ್ಯ ಮಾಡಿ ನೋಡಿ, ನೀವು ಮೊಸರು ಹಾಕಿಬಿಟ್ಟು ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಮೊಸರು ಹಾಕಿ ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡೋದು ಹೇಗಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ನಾವು ಇದನ್ನು ಸಣ್ಣ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ನೋಡಿ, ಈ ಥರ ನಾವು ಕಟ್ ಮಾಡಿ ಇಟ್ಕೋಬೇಕು. ಕ್ಯಾಪ್ಸಿಕಮ್ ಈ ಥರ ಕಟ್ ಮಾಡಿ ಇಟ್ಕೊಂಡು ಇದನ್ನು ನಾವು ಇವಾಗ ಒಗ್ಗರಣೆ ಹಾಕೋಣ ಬನ್ನಿ. ನೋಡಿ, ಕ್ಯಾಪ್ಸಿಕಮ್ ಪಲ್ಯ ಮಾಡೋಕ್ಕೆ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ಏನಂದರೆ ನೋಡಿ, ಒಂದು 2-3 ಸ್ಪೂನ್ ಆಗೋಷ್ಟು ನಾನು ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ನಾನು ಜೀರಿಗೆ, 1 ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡ್ರ್ ತೊಗೋತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ, ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಆಮೇಲೆ ಪಲ್ಯ ಮಾಡೋದು ನಾವು ಹಾಕೊಳ್ಳೋದಿದ್ದೇ ಇರುತ್ತೆ. ರುಚಿಗೆ ನೋಡಿಬಿಟ್ಟು ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಕ್ಕೆ ಹಾಕ್ತೀನಿ. ನೋಡಿ, 1 ಬಟ್ಲಾಗಷ್ಟು ನಾನು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡಿಡೋಣ. ಮಿಕ್ಸ್ ಮಾಡಿಟ್ಟು ನಾವು ಇದನ್ನು ಸೈಡ್ಗಿಟ್ಟು ನಾವು ಕ್ಯಾಪ್ಸಿಕಮ್ಮು ಚೆನ್ನಾಗಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕೋಣ. ಹಾಕಿ ಲಾಸ್ಟಿಗೆ ಇದನ್ನು ಗಂಟಿಲ್ದಂಗೆ ಚೆನ್ನಾಗಿ ಇದನ್ನು ನಾವು ಮೊಸರು ಬಟ್ಲಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಕಲಿಸ್ಬೇಕು. ತುಂಬ ಚೆನ್ನಾಗಾಗುತ್ತೆ. ಈ ಥರದೊಂದು ಕ್ಯಾಪ್ಸಿಕಮ್ ಪಲ್ಯ ಮಾಡಿ ನೋಡಿ ನೀವು, ಸಖತ್ತಾಗಿರುತ್ತೆ. ಅಯ್ಯೋ ಮೊಟ್ಟೆ ಪಲ್ಯನ ಇದು, ಮೊಟ್ಟೆ ಎಗ್ ಬುರ್ಜ ಅಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಇವಾಗ ಇದನ್ನು ಸೈಡಿಗೆ ನಾವು ಇಡೋಣ. ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಕಲಸಿ ಪಕ್ಕಕ್ಕೆ ಇಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಸೈಡ್ಗೆ ಇಟ್ಬಿಟ್ಟು ನಾವು ಇವಾಗ ಕ್ಯಾಪ್ಸಿಕಮ್ಮು ಒಗ್ಗರಣೆ ಹಾಕೋಣ ಬನ್ನಿ. ನೋಡಿ, ನಾನು ಅಗಲವಾಗಿದ್ದೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದರಲ್ಲೇ ನಾನು ಗೌರಿಕಾಯಿ ಪಲ್ಯ ಹುರ್ಕೊಂಡಿದ್ದೆ. ಇದರಲ್ಲೇ ಇವಾಗ ನಾನು ಕ್ಯಾಪ್ಸಿಕಮ್ಮು ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಒಂದು 4 ಸ್ಪೂನಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿ ಇದ್ರಾಗ ನಾನು 1 ಸ್ಪೂನ್ ಆಗೋಷ್ಟು ನಾನು ಸಾಸಿವೆ ಹಾಕ್ತೀನಿ. 1 ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ 1 ಬಟ್ಲಾಗಷ್ಟು ನಾನು ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ, ಬ್ರೌನ್ ಕಲರ್ ಆಗಿದೆ. ಇವಾಗ ನಾವು ಇದರಲ್ಲಿ ಕ್ಯಾಪ್ಸಿಕಮ್ ಹಾಕೋಣ. ಕ್ಯಾಪ್ಸಿಕಮ್ ಹಾಕಿಬಿಟ್ಟು ನಾವು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು 1 ನಿಮಿಷ ಇದು ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ನಾವು ಇದಕ್ಕೆ ಮುಚ್ಚಿಟ್ರೆ ಮಾತ್ರ ಸೂಪರಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಇದಕ್ಕೆ ನಾವು ಮುಚ್ಚೋಣ. ಇವಾಗ ಇದು ಹುರಿಯುವಾಗ ನಾವು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸ್ವಲ್ಪ 1 ಚಿಟಿಕೆಯಷ್ಟು ನಾವು ಫಸ್ಟ್ ಉಪ್ಪು ಹಾಕಿ ಕಲಿಸಿಟ್ಟಿರ್ತೀವಿ. ನಾನು ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಆಗೋಷ್ಟು ನಾವು ಅರಿಶಿನ ಪುಡಿ ಹಾಕೋಣ. ಹಾಕಿಬಿಟ್ಟು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ 1-2 ನಿಮಿಷ ಇದನ್ನು ನಾವು ಮುಚ್ಚೋಣ. ತುಂಬ ಮೆತ್ತಗಾಗಬೇಕು ಇದು, ಅಷ್ಟು ಚೆನ್ನಾಗಿದು ಕ್ಯಾಪ್ಸಿಕಮ್ಮು. ಕರುಮ್ ಅನ್ನಬಾರ್ದು, ಅಷ್ಟು ಚೆನ್ನಾಗಿದು ಬೇಯಬೇಕು. ಆಮೇಲೆ ನಾವು ಮಸಾಲೆ ಏನು ರೆಡಿ ಮಾಡಿಟ್ಟಿದ್ದೀವಲ್ಲ ಹಾಕ್ಬಿಟ್ಟು ತಿರುಗಿದ್ರೆ ಸಾಕು, ಪಲ್ಯ ರೆಡಿ ಆಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. 1-2 ನಿಮಿಷ ಇದನ್ನು ನಾನು ಮುಚ್ತೀನಿ. ಮುಚ್ಚಿಬಿಟ್ಟು 2 ನಿಮಿಷ ಆದ ನಂತರ ನಾನು ಇದನ್ನು ಓಪನ್ ಮಾಡಿ ತೋರಿಸಿ. ಇವಾಗ ಮುಚ್ಚಳ ತೆಗೆದು ನೋಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ಸ್ವಲ್ಪ ಹಿಂಗೆ ತಿರುಗಿಬಿಟ್ಟು ನಾವು ಇದಕ್ಕೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೂಪರಾಗಿರುತ್ತೆ. ಈ ಥರ ಕ್ಯಾಪ್ಸಿಕಮ್ ಪಲ್ಯ ಮಾತ್ರ ಮಾಡಿ ನೋಡಿ ನೀವು. ಇವಾಗ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಕಡಲೆ ಹಿಟ್ಟು, ಮಸಾಲ ಎಲ್ಲ ಇವಾಗ ಇದಕ್ಕೆ ನಾವು ಹಾಕೋಣ. ಹಾಕಿಬಿಟ್ಟು ನೀವು ಬೇಗ ಇದನ್ನು ತಿರುವಕ್ಕೆ ಹೋಗಬಾರ್ದು. ಮುಚ್ಚೋಣ. ಹೀಗೆ ನಾವು ಹಾಕಿದ ತಕ್ಷಣವೇ ಅದನ್ನು ತಿರುವಕ್ಕೆ ಹೋಗಬಾರ್ದು. ಹಾಕಿಬಿಟ್ಟು 1 ನಿಮಿಷ ಇದನ್ನು ನಾವು ಮುಚ್ಚೋಣ. ನೋಡಿ, ಇವಾಗ ನಾವು ತೆಗೆದು ನೋಡೋಣ. ನೋಡಿ ಎಷ್ಟು ಚೆನ್ನಾಗಾಗಿರುತ್ತೆ ಅಂತ. ಇವಾಗ ನಿಧಾನಕ್ಕೆ ಇದನ್ನು ನಾವು ತಿರುವೋಣ. ಸೂಪರಾಗಿರುತ್ತೆ ಇದು ಮಾತ್ರ. ಈ ಥರ ಪಲ್ಯ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು, ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿರುತ್ತೆ ಇದು. 1 ನಿಮಿಷ ಹಿಂಗೆ ನಾವೆಲ್ಲ ಕಲಿಸ್ಬಿಟ್ಟು ಇದನ್ನು ಇನ್ನೊಂದು ಸ್ವಲ್ಪ ಬೇಯಕ್ಕೆ ಬಿಡೋಣ. ನೋಡಿ, ಇವಾಗ ರೆಡಿಯಾಗಿದೆ.
ಸ್ವಲ್ಪ ಮೇಲೆ ನಾವೀಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಕಿ ಈ ಥರ ಪಲ್ಯ ತಿರುಗಿಬಿಟ್ಟು ನೀವು ಈಗ ಪಲ್ಯ ಮಾಡಿ ನೋಡಿ, ನೀವು ಸ್ವಲ್ಪನೂ ನಾವು ನೀರು ಹಾಕಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದು ಮೊಸರಲ್ಲೇ ಮಾಡಿದ್ದಿದು ಸೂಪರಾಗಿರುತ್ತೆ. ಕ್ಯಾಪ್ಸಿಕಮ್ಮು ಮೊಸರು ಹಾಕಿ ನಾನು ಪಲ್ಯ ಮಾಡಿರೋದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.